ನಾವು SHG ಕಟ್ ಆಫ್ನಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ. ಇಲ್ಲಿ ಫಂಡ್ ಅಥವಾ ಗ್ರ್ಯಾಂಟ್ ಅಡ್ವಾನ್ಸ್ ರಿಸೀವ್ಡನ್ನು ನೋಡೋಣ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ SHG ಯಾವ ಫಂಡ್ ಅಥವಾ ಗ್ರ್ಯಾಂಟ್ ಬಂದಿದೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ನಾವು ಕ್ಲಿಕ್ ಮಾಡಿದಾಗ VO CLF SRLM ಬರುತ್ತೆ. ನಾವು VOದಿಂದ ಅಥವಾ CLFಿಂದ ಯಾವುದು ಅಮೌಂಟನ್ನು ಪಡ್ಕೊಂಡಿದ್ದೀವಿ. ಇಲ್ಲಿ VO ಸೆಲೆಕ್ಟ್ ಮಾಡಿದಾಗ ರಿವಾಲ್ವಿಂಗ್ ಫಂಡ್, ಅವಾರ್ಡ್ ಮನಿ, ಅದರ್ ಫಂಡ್ಸ್, ಗ್ರ್ಯಾಂಡ್ ಡೊನೇಷನ್ ಈ ಥರ ನಮಗೆ ಡ್ರಾಪ್ ಡೌನಲ್ಲಿ ಆಪ್ಷನ್ಗಳು ಬರ್ತವೆ. ಇಲ್ಲಿ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮಗೆ VOದಿಂದ ಯಾವುದೇ ಅಮೌಂಟು SHGಗೆ ಬರದ ಕಾರಣ ನಾವು CLFನ್ನು ಆಯ್ಕೆ ಮಾಡ್ಕೊಳ್ತಿದ್ದೀವಿ. CLFನ್ನು ನೋಡಿದಾಗ ಕೂಡ ಇಲ್ಲಿ ನಮಗೆ ಸೇಮ್ ಆಪ್ಷನ್ಗಳು ಡ್ರಾಪ್ ಡೌನಲ್ಲಿ ಕಾಣ್ತವೆ ಫಂಡ್ ಸೋರ್ಸಲ್ಲಿ. ಸೊ ಇದರಲ್ಲಿ ಯಾವುದು ಆಪ್ಷನ್ನು ನಮ್ಮದು ಫಂಡ್ ಸೋರ್ಸ್ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವಿಲ್ಲಿ SRLM ನಮ್ಮ SHGಗೆ SRLMಯಿಂದ ಯಾವ ಫಂಡ್ ಬರುತ್ತೆ ರಿವಾಲ್ವಿಂಗ್ ಫಂಡ್ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾವ ದಿನಾಂಕದಂದು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ, ಯಾವ ದಿನಾಂಕಕ್ಕೆ ನಮಗೆ ಬಂದಿದೆ ದಿನಾಂಕವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮೋಡ್ ಆಫ್ ರಿಸಿಪ್ಟ್ ಕ್ಯಾಶ್, ಟೋಟಲ್ ಅಮೌಂಟ್ ರಿಸೀವ್ಡ್ ಅಮೌಂಟನ್ನು ಎಂಟ್ರಿ ಮಾಡಬೇಕು. 15,000 ಎಂಟ್ರಿ ಮಾಡಿದ್ದೀವಿ. ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲ್. ಸೊ ಮತ್ತೆ ನಾವು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ಇನ್ಸ್ಟಿಟ್ಯೂಷನ್ನಲ್ಲಿ VO CLF SRLM ನಿಮ್ಮ SHGಗೆ ಎಲ್ಲಿಂದ ಅಮೌಂಟ್ ಬಂದಿದೆ, VOದಿಂದ ಬಂದಿದೆ, CLF ಬಂದಿದೆಯಾ, SRLMಯಿಂದ ಬಂದಿದೆ, ಯಾವುದು ಇನ್ಸ್ಟಿಟ್ಯೂಷನಿಂದ ಬಂದಿದೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡ ನಂತರ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಈ ಥರ ನಾವು ಫಂಡನ್ನು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಆಪ್ಷನ್ ಗ್ರೂಪ್ ಪೇಮೆಂಟನ್ನು ಹೆಂಗೆ ಎಂಟ್ರಿ ಮಾಡೋದಂದರೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಪ್ಲಸ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟನ್ನು ಎಂಟ್ರಿ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಅದನ್ನು ನೋಡೋಣ. ಧನ್ಯವಾದಗಳು.